ಇಂದಿರಾ ನೂಯಿ, ಇಲ್ಲ ಅಂತಂದ್ರೆ ಅದು ಆ ಒಂದು ಹೆಸರು ಮಾಡಿರುವಂತ ಗೀತಾ ಗೋಪಿನಾಥನ್ ಇರ್ಬೋದು, ಸೌಮ್ಯ ರಾಮನಾಥನ್ ಇರ್ಬೋದು, ಈ ತರ ಹೆಸರು ಮಾಡಿರುವಂತ ಆ ಒಂದು ಹೆಣ್ಮಕ್ಳನ್ನ ಉದಾಹರಣೆ ಕೊಟ್ಟು ಅವ್ರ ನಕ್ಷತ್ರಗಳು, ನಾವು ಅಷ್ಟು ದೂರ ಹೋಗೋದ್ ಬೇಡ. ಅಟ್ಲೀಸ್ಟ್ ಅವ್ರು ಸಾಧನೆ ಏನ್ ಮಾಡಿದ್ದಾರೆ, ಅವರು ಒಂದು ದಿವಸಕ್ಕೆ ಗೀತಾ ಗೋಪಿನಾಥ್ ಆಗಿಲ್ಲ, ಒಂದು ದಿವಸಕ್ಕೆ ಕಲ್ಪನಾ ಚಾವ್ಲಾ ಆಗಿಲ್ಲ. ಅವ್ರ ಬಾಲ್ಯ ಹೇಗಿತ್ತು, ಆ ತರ ಹೇಗ್ ಮಾಡ್ಕೊಂಡ್ರು, ಯಾವ ತರ ಫೋಕಸ್ ಆಗಿದ್ರು, ಅದನ್ನ ನಾವು ಉದಾಹರಣೆ ಮೂಲಕ ಅವ್ರಿಗೆ ಹೇಳ್ತಾ, ಕಥೆಗಳ ಮೂಲಕ ಅವ್ರಿಗೆ ಹೇಳ್ತಾ ಹೋದ್ರೆ ಅವ್ರ ಕನಸು, ಅವರ ದಿಕ್ಕು ಎಲ್ಲ ಸರಿಯಾಗಿ ಹೋಗುತ್ತೆ ಹೊರತು ಈ ತರ ಬರೀ ಲೈಂಗಿಕತೆಗೆ ಬೀಳಲ್ಲ. ಲೈಂಗಿಕತೆ ಸಹಜ, ಪ್ರತಿಯೊಬ್ಬರಿಗೂ ಇದೆ, ಎಲ್ಲರಿಗೂ ಇದೆ, ಅವ್ರಿಗೂ ಇತ್ತು, ನಿನ್ಗೂ ಇತ್ತು, ನನ್ಗೂ ಇದೆ. ಆದ್ರೆ ನಾವ್ ಈ ತರ ಗುರಿ ಇಲ್ಲಿ ಇಟ್ಕೋಬೇಕು, ನಮ್ಮ ದಾರಿ ಈ ತರ ಇರ್ಬೇಕು ಅಂತ ಮಾರ್ಗದರ್ಶನ ತಂದೆ ತಾಯಿದ್ರು. ಅಲ್ಲ, ಅದು ಮಾರಲ್ಲಿ ಹೇಳಿದ್ರಿ ಮೇಡಮ್. ಆ ಕ್ಷಣ ನನ್ನ ದೇಹದಲ್ಲಿ ಏನೇನೋ ಆಗ್ತಾ ಇದೆ, ಈ ಕ್ಷಣ ಏನೇನೋ ಆಗ್ತಾ ಇದೆ. ನೀವೇ ಹೇಳಿದ್ರಿ, ಒಂದು ಬಕ್ರ ಇದ್ರು ಬಿದ್ದ್ಬಿಡ್ತೀವಿ ಅಂತ. ಆ ಕ್ಷಣ ತಡ್ಕೊಳ್ಳುವಂತ ಶಕ್ತಿ, ಒಂದು ಮೂಮೆಂಟ್ ಹೇಳಿ ನಮ್ಗೆ. ಆ ಮೂಮೆಂಟ್ ನ ಜಸ್ಟ್ ನಾವು ಯಾವ್ದೇ ಕೆಲ್ಸಕ್ಕೂ, ಯಾವ್ದೇ ಕೋಪಕ್ಕೂ ಹೇಳ್ತೀವಿ, ಕೌಂಟ್ ಬ್ಯಾಕ್ 5. 5, 4, 3, 2, 1. ಸೊ ಈ 5 ಸೆಕೆಂಡ್ಗೆ ನಮ್ ಬ್ರೈನ್ಗೆ ಅರ್ಥ ಆಗುತ್ತೆ ಇದು ಸರಿಯಾ, ಇದು ತಪ್ಪಾ ಅಂತ. ಕೆಲವರಿಗೆ 10 ಇರ್ಬೋದು, ಕೆಲವರಿಗೆ 5 ಇರ್ಬೋದು, ಕೆಲವರಿಗೆ 25 ಇರ್ಬೋದು. ಜಸ್ಟ್ ಸ್ಟಾರ್ಟ್ ಕೌಂಟಿಂಗ್. ನಿಮ್ಗೆ ಆ ಹುಡುಗ ಒಳ್ಳೆ ಅನ್ಸದ್ನ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು. ನಂಬರ್ 1. ಒಂದು ತಿಂಗಳ ತನಕನೂ ಅವ್ರಿಗೆ ಸಂವಹನ ಕೂಡ ಮಾಡ್ದಂಗೆ ದೂರ ಇದ್ದು, ಆ ಹುಡುಗ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಎಷ್ಟು ಮುಖ್ಯ ಆಗಬಲ್ಲ, ಅವ್ನ್ ಯಾವ ರೀತಿ ನಮ್ಗೆ ಸಹಾಯ ಮಾಡಬಲ್ಲ, ಅಥವಾ ನಮ್ಗೆ ಸಪೋರ್ಟ್ ನಿಲ್ಬಲ್ಲ, ನನ್ನ ಆಸೆಗಳಿಗೆ, ನನ್ನ ಕನಸಿಗೆ ಯಾವ ರೀತಿ ನನಗೆ ಹಿಂದೆ ನಿಲ್ಲಬಲ್ಲ ಅಥವಾ ಬೆನ್ನೆಲುಬಾಗಿರಬಲ್ಲ, ಅದನ್ನ ನಾವು ವಿಷದ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಕನಸು ಒಡೆದು ಹೋಗೋದು ಅದೇ ಕಾಲಕ್ಕೆ. ಈ ಹರೆಯ ಮೀಸೆ ಬಂದಿರೋ ಗಂಡಸು, ವಿಸ್ತಾರವಾಗಿರುವಂತದ್ದು ಆಕಾರ ನೋಡಿ ಬೀಳೋವಾಗ ನಮ್ಮ ಜೀವನ ಇನ್ನು ತುಂಬಾ ಇದೆ ಮುಂದೆ, ಅದನ್ನ ಕೂಡ ನಾವು ಗಮನಿಸ್ಬೇಕು. ನನಗೆ ಮೇಡಮ್ ಒಳ್ಳೆ ಮಾತು ಹೇಳಿದ್ರಿ. ಮೆಚೂರ್ ಆಗ್ತಾರೆ, ಋತುಮತಿ ಆಗ್ತಾರೆ ಹೆಣ್ಮಕ್ಳು. ಕೆಲವರು ಋತುಮತಿ ಆಗುವಾಗ ಅವರಲ್ಲಿ ಒಂದಿಷ್ಟು ಡೌಟ್ ಇರುತ್ತೆ. ಅಂಡಾಣುಗಳು ಉತ್ಪತ್ತಿ ಆಗೋದಕ್ಕೂ ಬಿಳಿ ಸೆರಗು ಉತ್ಪತ್ತಿ ಆಗೋದಕ್ಕೂ ವ್ಯತ್ಯಾಸ ಏನು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೇಡಮ್. ಬಿಳಿ ಸೆರಗು ಬಗ್ಗೆ ಒಂದು ಎಪಿಸೋಡ್ ಮಾಡಿದೀನಿ, ಅದು ಅಂಡಾಣು ಉತ್ಪತ್ತಿ ಆಗೋದು ಸಾಧಾರಣವಾದ ಚಕ್ರದಲ್ಲಿ 28 ದಿನ ಚಕ್ರ, 14ನೇ ದಿನ ಅಂಡಾಣು ಉತ್ಪತ್ತಿ ಆಗುತ್ತೆ. ಅದು ಫಲಿತ ಆದ್ರೆ ಗರ್ಭಿಣಿ ಆಗ್ತಾರೆ, ಅದು ಅವ್ರಿಗೆ ಮುಟ್ಟು ಕಾಣಲ್ಲ, 9 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಅದು ಫಲಿತ ಆಗಿಲ್ಲ ಅನ್ನುವಾಗ 14ನೇ ದಿನ ಈ ಅಂಡಾಣು ಏನು ಬಿಡುಗಡೆ ಆಗುತ್ತೆ, ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಳಿ ಬಟ್ಟೆ ಹೋಗೋದು ಸಹಜ. ಯಾಕಂದ್ರೆ ಅದು ವೀರ್ಯ ಕಣಗಳನ್ನ ವೆಲ್ಕಮ್ ಮಾಡಕ್ಕೆ ಆಹಾರ ಇಟ್ಕೊಂಡಿರೋ ಕಾಯ್ತಾ ಇರೋಂತ ಒಂದು ಆರತಿ ಅನ್ಕೊ. ಸೊ ಅದು ವೀರ್ಯ ಕಣ ಬಂದಾಗ ಅದನ್ನ ಇಟ್ಕೊಂಡು ಮತ್ತೆ ಗರ್ಭಕೋಶದಲ್ಲಿ ಒಳಗಡೆ ಹೋಗೋ ಕೆಪಾಸಿಟೇಷನ್ ಅಂತ ಏನಿರುತ್ತೆ, ಅದನ್ನ ಮಾಡ್ಲಿಕ್ಕೆ ಬರುವಂತ ಸ್ರಾವ. ಆ ಸ್ರಾವ ಅದು ಸಹಜ, ನೀರ್ ತರ ಇರುತ್ತೆ, ತೊಂದರೆ ಇರಲ್ಲ, ಉರಿ ಇರಲ್ಲ, ಕಷ್ಟ ಇರಲ್ಲ, ಒಂದ ಮಾಡೋ ಉರಿ ಅಂತನ ಮತ್ತೊಂದು ಕಿರಿಕಿರಿನ ಸ್ಮೆಲ್ಲ ಏನು ಇರಲ್ಲ. ಸೊ ಅದನ್ನ ನಾವು ಬಿಳಿ ಸೆರಗು ಅಂತ ಅನ್ಕೋಬಾರ್ದು, ಇದು ಸಹಜವಾದ ಸ್ರಾವ. ನೀವು ಇಷ್ಟು ಸುಲಭವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನುಡ್ತಿದ್ದೀರಿ, ಅರ್ತಿದ್ದೀರಿ, ತಿಳಿತೀರಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆದ್ರೆ ನಮ್ ಜೀವನನೇ ಹಾಳು, ನಮ್ದು ಇಷ್ಟೇ ಜೀವನ, ಇಷ್ಟೇ ಇದು, ಯಾರು ಹೇಳ್ಕೊಡಲ್ವಲ್ಲ ಮೇಡಮ್. ಇದ್ರ ಬಗ್ಗೆ ಶಿಕ್ಷಣದಲ್ಲೂ ಅರಿವೇ ಇರಲ್ಲ. ಇದಕ್ಕೆ ಪ್ರಜಾಮತನ ನಾನು ನೆನಪಿಸ್ಕೋಬೇಕು. ಸದಾಕಾಲ ನಾನು ಬಿಳಿ ಸೆರಗು ಅಂತ ಪ್ರತಿ ವಾರ ಒಂದ್ ಪ್ರಶ್ನೆ ಅದ್ರಲ್ಲಿ. ಸೊ ಅದಕ್ಕೆ ಇಲ್ಲ, ಹೀಗೆಲ್ಲ ಇರುತ್ತೆ, ಸಹಜವಾಗಿರೋದು ನೀರ್ ತರ ಇರುತ್ತೆ, ತೊಂದ್ರೆ ಇಲ್ಲ. ತೊಂದ್ರೆ ಅಂದ್ರೆ ಕೀವ್ ಅಂದ್ರೆ ಸ್ಮೆಲ್ ಇದ್ರೆ ತೊಂದ್ರೆ ಆಗತ್ತೆ, ಒಂದ ಉರಿ ಆಗತ್ತೆ, ನೀವು ಓಡಾಡುವಾಗ ನವೆ ಆಗತ್ತೆ, ಸ್ಮೆಲ್ ನಿಮ್ಮಲ್ಲದೆ ಬೇರೆ ಪಕ್ಕದಲ್ಲಿರೋರು ಕೂಡ ಬರುತ್ತೆ. ಇಷ್ಟೆಲ್ಲ ಆದ್ರೆ ಮತ್ತೆ ಟ್ರೀಟ್ಮೆಂಟ್ ಬೇಕು. ಇದು ಪ್ರತಿ ಸಲ ಇದ್ದಿದ್ದಂತದ್ದೇ, ಅದು ಪದೇ ಕೇಳ್ತಾನೆ ಇರ್ತಾರೆ. ಕೇಳಿದ್ದನ್ನ ನಾನು ಹೇಳ್ಬೇಕು, ಯಾಕಂದ್ರೆ ಒಂದು ಗ್ರೂಪ್ ಆಫ್ ಅಂದ್ರೆ ಇವತ್ತು ಬಂದಂತ ಒಂದು ಬ್ಯಾಚ್ನವ್ರಿಗೆ ತಿಳಿ ಹೇಳಿದ್ರೆ, ಸರಿಯಾದ ಅರ್ಥದಲ್ಲಿ ಹೇಳಿದ್ರೆ ಅವರು ಮತ್ತೆ ಇನ್ನೊಂದು ಬ್ಯಾಚ್ ಹೇಳ್ಬೋದು, ಅಥವಾ ನಾವೇನೊಂದು ಬ್ಯಾಚ್. ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳ ಮೇಡಮ್. ಸರಿ ಸರ್. ಒಂದು ದಿವಸ ನಮ್ಮ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿರುವ ಲೈಂಗಿಕ ಸಮಸ್ಯೆಗಳು ಅಂತ ಅನ್ನೋದು ದೈಹಿಕ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆಗಳು ಅಂತ ಹೇಳ, ಹದಿಹರೆಯದ ಸಮಸ್ಯೆಗಳಿಗೆ ಲೈವ್ ಅಲ್ಲಿ ಫೇಸ್ಬುಕ್ ಮುಖಾಂತರ ಲೈವ್ ಅಲ್ಲಿ ಕೊಡ್ಲಿಕ್ಕೆ ತಾವು ಅನುಮತಿ ಕೊಟ್ರೆ? ಎಸ್ ಸ್ನೇಹಿತರೆ, ತಿಳ್ಕೊಳ್ಳಿ, ಅನೇಕ ಸಮಸ್ಯೆಗಳಿವೆ. ಸಮಸ್ಯೆಗಳ ಸುಳಿ ಒಳಗಡೆನೆ ಉತ್ತರವನ್ನು ಹುಡುಕದಲ್ಲೇ ಜೀವಂತ ಶವವಾಗಿ ಸಾಯ್ತಾ ಇರ್ತೀವಿ. ಒಂದು ಸಂಡೇ ನಿಮಗೋಸ್ಕರ ಲೈವ್ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಡಾಕ್ಟರ್ ಇಂದಿರಾ ಪ್ರಸಾದ್ ಅವರಿಂದ ನೇರ ಉತ್ತರ. ಹದಿಹರೆಯದ ದೈಹಿಕ ಸಮಸ್ಯೆಗಳೇನು, ಅದರಿಂದ ಹೇಗೆ ಆ ಸಮಸ್ಯೆಗಳಿಂದ ನಾವು ಹೊರಗಡೆ ಇರ್ಬೋದು,
ನಮ್ಮ ದೇಹ ನಮ್ಮ ಕೈಯಲ್ಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹೇಗೆ ಇಟ್ಕೊಳ್ಬಹುದು ಅನ್ನೋದನ್ನ ನಿಮ್ಮ ಮುಂದೆ ನೇರ ಮಾತಿನೊಂದಿಗೆ ಚರ್ಚೆ ಮಾಡೋಣ. ಆ ಚರ್ಚೆ ನಾವು ನಾಳೆ ಶುಕ್ರವಾರ ದಿವಸ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳಿ ನಾವು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಜೊತೆಗೆ ನೀವು ಲೈವ್ ಅಲ್ಲಿ ನಮ್ಮ ಜೊತೆ ಪ್ರಶ್ನೆಗಳನ್ನ ಹಂಚ್ಕೊಳ್ಳಿ, ಸರಿಯಾದ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ, ಮೇಡಮ್, ಹೈಸ್ಕೂಲಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ಒಂದು ಪಠ್ಯ ಇಟ್ಟರೆ ತಪ್ಪಾಗ್ಬೋದಾ ಅಥವಾ ಸರಿ ಆಗ್ಬೋದಾ? ಇದು ಲೈಂಗಿಕ ಶಿಕ್ಷಣ ಅಂದ ತಕ್ಷಣ ಎಲ್ಲ ದೊಡ್ಡದಾಗಿ ಗುಂಪಲ್ಲಿ ಹೇಳಕ್ಕಾಗಲ್ಲ. ಒಂದು 10 ಜನ ಹೆಣ್ಮಕ್ಳು, ಒಂದು 10 ಜನ ಹುಡುಗರು, ಅವ್ರನ್ನ ಜೊತೆಗೆ ಇಟ್ಕೊಂಡೇನೆ ನೋಡಿ ಈ ತರ ಎಲ್ಲ ಆಗತ್ತೆ ಅಂತ ಈ ಚಿತ್ರಗಳ ಮೂಲಕ, ವಿವರಗಳ ಮೂಲಕ. ಇಲ್ಲ, ನಾನು ನಿಮ್ಗೊಂದ್ಸೂರು ಅಲ್ಲಿಗೆ ಸ್ಟಾಪ್ ಮಾಡಿಸ್ತೀನಿ. ಬೇರೆ ಬೇರೆ ದೇಶದಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ತರಬೇತಿನೇ ಕೊಡ್ತಾರೆ, ಇವರ ಮನಸ್ಸಿಗೆ ತರಬೇತಿ ಕೊಡ್ತಾರೆ. ಅದರಿಂದ ಆಗುವ ಸಮಸ್ಯೆಗಳೇನು, ಅದರಿಂದ ಆಗುವ ಆರೋಗ್ಯ ಏನು ಅಂತ ಓಪನ್ ಅಪ್ ಆಗಿ ಮಾತನಾಡ್ತಾರೆ. ಅಲ್ಲಿಂದ ಸೆಕ್ಸ್ ಅಫೆನ್ಸ್ಗಳು ನಡೀತಾ ಇಲ್ಲ. ಅದು ತಪ್ಪು ಸರ್. ಸೆಕ್ಸ್ ಅಫೆನ್ಸ್ ಎಲ್ಲಾ ಕಡೆನೂ ನಡೀತಾ ಇದೆ. ಆದ್ರೆ ಅಲ್ಲಿ ಅವರು ಒಂದು ಬೊಂಬೆ ಕೂಡ ಕೊಟ್ಟಿರ್ತಾರೆ. ಅದನ್ನ ಜೀವಂತವಾಗಿರುವಂತ ಬೊಂಬೆ ಎಷ್ಟು ಕಾಟ ಕೊಡ್ಬೋದೋ ಅದೇ ರೀತಿ ಅದನ್ನ ಮಾಡಿರ್ತಾರೆ. ಅದನ್ನ ಸಂಭಾಳಿಸ್ಬೇಕು. 2 ತಿಂಗಳು 3 ತಿಂಗಳು ಸಂಭಾಳಿಸ್ಬೇಕು. ಪ್ರತಿಯೊಂದು ಹೆಣ್ಣಾಗ್ಲಿ ಒಂದು ಹುಡುಗ ಆಗ್ಲಿ ಸಂಭಾಳಿಸ್ಬೇಕು. ಯಾಕೆಂದ್ರೆ ನಾವು ಸೆಕ್ಸ್ ನಾವು ಬೇಕು ಅಂತಾನೋ ಬೇಡ ಅಂತಾನೋ ಸೇರಿದ್ಮೇಲೆ ಇದು ಪ್ರತಿಫಲ, ಇದನ್ನ ನೀವು ಸಂಭಾಳಿಸ್ಲೇಬೇಕು. ಸೊ ಆ ಮಗುವಿನ ಜವಾಬ್ದಾರಿ ಹೇಗೆ ಹೊತ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಅರಿವು ಮೂಡಿಸ್ತಾ ಇದಾರೆ. ಅದ್ರಲ್ಲಿ ಆತರ ಅರಿವು ಮೂಡಿಸ್ತಾರೆ. ಅದು ಒಂದು ಪಾರ್ಟ್. ಇಲ್ಲಿ ನಾನು ಏನ್ ಹೇಳೋದಂತಂದ್ರೆ, ಪರಸ್ಪರರಲ್ಲಿ ಅರ್ಥ ಮಾಡ್ಕೊಳಕ್ಕೆ ನಾವು ಹುಡುಗ ಹುಡುಗಿ ಪ್ರಕೃತಿಯಿಂದ ಬೇರೆ ಬೇರೆ ಅಲ್ಲ, ನಾವು ಒಂದೇ. ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಯಾಕೆ ಪ್ರಕೃತಿ ಈ ತರ ಬೇರೆ ವ್ಯಕ್ತಿಗಳನ್ನ ಮಾಡಿದೆ ಅಂತಂದ್ರೆ, ಅತ್ಯದ್ಭುತವಾದಂತ ಮಾನವ ಜೀವಿಗಳನ್ನ ಉಂಟು ಮಾಡ್ತಾ ಇದೆ ಪ್ರಕೃತಿ. ಅದಕ್ಕೋಸ್ಕರ ಈ ಅದ್ಭುತವಾಗಿರಂತ ಜೀವಿಯ ಅತ್ಯಂತ ಕ್ಲಿಷ್ಟಕರವಾದಂತ ಒಂದು ರಿಪ್ರೊಡಕ್ಷನ್ ಸಿಸ್ಟಮ್ ಬೇರೆ ಯಾರಲ್ಲೂ ಇಷ್ಟು ಕ್ಲೀಶೆ, ಇಷ್ಟೊಂದು ಸೂಕ್ಷ್ಮತೆ ಅಂದ್ರೆ ಸೂಕ್ಷ್ಮತೆ ಇರುವಂತಹ ಕೆಲಸಗಳು, ಮತ್ತೆ ಒಂದು ಗರ್ಭ ಕಟ್ಟಿ ನಿಂತುಕೊಳ್ಳುವಾಗ ಗರ್ಭ ಕೋಶದ ಒಳಪೊರೆಗೂ ಮತ್ತೆ ಆ ಒಂದು ಗರ್ಭ ಅಂದ್ರೆ ಭ್ರೂಣಕ್ಕೆ ಆಗುವಂತ ಸಂಭಾಷಣೆ ಏನಿದೆ ಅದ್ಭುತವಾಗಿರೋದು. ಆ ಸಂಭಾಷಣೆ ಚೆನ್ನಾಗಿ ಆದಾಗ ಮಾತ್ರ ಅದು ಮುಂದುವರಿಯುತ್ತೆ. ಸೊ ಇಷ್ಟೆಲ್ಲ ಅವ್ರಿಗೆ ಅರ್ಥ ಆದಾಗ, ಅಂದ್ರೆ ಮೇಲ್ನೋಟಕ್ಕಾದ್ರೂ ಅರ್ಥ ಆದಾಗ, ಈ ಸೈನ್ಸ್ ಬಗ್ಗೆ, ಈ ಒಂದು ವಿಜ್ಞಾನದ ಬಗ್ಗೆ ನಮ್ಮ ಹಿರಿಯರು ಏನಿದನ್ನ ರತಿ ವಿಜ್ಞಾನ, ವಾತ್ಸಾಯನ ಕಾಮಸೂತ್ರ ಅಂತ ಹೇಳಿ ಅತ್ಯಂತ ಉನ್ನತ ಮಟ್ಟದಲ್ಲಿ, ಶ್ರೇಷ್ಠ ಮಟ್ಟದಲ್ಲಿ ತಗೊಂಡು ಹೋಗಿದ್ರೆ ಅದನ್ನ ಮಕ್ಕಳಿಗೆ ಉಣಿಸಿದ್ರೆ ಸರಿ ಹೋಗ್ತಾರೆ. ಉಣಿಸಿದ್ರೆ ಅಂದ್ರೆ ಅವ್ರಿಗೆ ಹೇಳ್ಬೇಕು, ನೋಡಿ ಈ ತರ ಇದೆ, ಈ ಒಂದು ಪ್ರಕ್ರಿಯೆ ಹೇಗೆ, ನೀವು ಅಪ್ಪ ಅಮ್ಮನ ಸೆಕ್ಸ್ ಇಂದ ಬಂದಿರೋದಂತ ಅವ್ರಿಗೆ ಫಸ್ಟ್ ಅರ್ಥ ಆಗ್ಬೇಕು. ಸೆಕ್ಸ್ ಅಂದ್ರೆ ಭಯ ಅಲ್ಲ, ಅಪ್ಪ ಅಮ್ಮ ಒಳ್ಳೆ ಸೆಕ್ಸ್ ಮಾಡಿದ್ರಿಂದ ನಾವು ಬಂದಿದೀವಿ. ಸೊ ಅಪ್ಪ ಅಮ್ಮ ಆಗ್ತೀವಿ. ಸೊ ಆಗುವಾಗ ನಾವು ತಯಾರಾಗಿರ್ಬೇಕು. ಯಾವ ರೀತಿ ತಯಾರಾಗಿರ್ಬೇಕು? ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ನಮ್ದೊಂದು ಸ್ಥಾನ ಮಾನ ಬಲ ಸಾಮಾಜಿಕ ಎಲ್ಲ ಇದ್ದಾಗ ಅದು ಒಳ್ಳೆ ಉತ್ತಮವಾದಂತ ಫಲಿತಾಂಶ ಕೊಡುತ್ತೆ. ಅದಕ್ಕೆ ಮುಂಚೆ ಅದೇ ಇವಾಗ SLC ಹೋಗೋರು SLC ಪಾಠ ಓದ್ಬೇಕೇ ಹೊರತು 1ನೇ ಕ್ಲಾಸ್ ಪಾಠ ಓದಲ್ಲ. ಹಾಗೇನೆ PUC ನಾವು ಕಳಿಸ್ಬೇಕಾದ್ರೆ ಬರೀ 1ನೇ ಕ್ಲಾಸ್ ಪಾಠ ಕಳಿಸ್ಬಿಟ್ಟು ಹೇಳಕ್ಕಾಗಲ್ಲ, PUC ಮುಗಿಸ್ಬೇಕು ಅವರು. ಸೊ ಆತರ ನಮ್ಮ ದೇಹಕ್ಕೆ ಬೇಕಾಗುವಂತ ವಾಂಛೆ ಏನಿದೆ, ಆ ಸೆಕ್ಸುಯಲ್ ವಾಂಛೆ ಏನಿದೆ, ಅದನ್ನ ನಾವು ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋ ತನಕ ಮುಂದೆ ಹಾಕ್ತಿವಿ. ಅದನ್ನ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳ್ಕೊಡ್ಬೇಕು. ವೆರಿ ಗುಡ್. ನಮ್ಮ ದೈಹಿಕ ವಾಂಛೆಗಳು, ಸೆಕ್ಸಿಯಲ್ ವಾಂಛೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದ್ರೆ ಇದೇ ಅಂತ ಹೇಳಿ ತಕ್ಷಣ ಆ ಆಸೆಗಳನ್ನ ಈಡೇರ್ಸಕ್ಕೋಗಿ ಲೈಫನ್ನು ಹಾಳು ಮಾಡ್ಕೋಬೇಡಿ. ಅದಕ್ಕೊಂದು ಹಂತಗಳಿರ್ತವೆ, ಸ್ಟೆಪ್ ಇರ್ತವೆ. ವಾಟ್ ನೆಕ್ಸ್ಟ್ ಇನ್ ಲೈಫ್, ತುಂಬ ಗೋಲ್ಡನ್ ಲೈಫಲ್ಲಿ ಲೈಫನ್ನು ಎಂಜಾಯ್ ಮಾಡಬೇಕು ಅನ್ನಂಗಿದ್ರೆ ಅದಕ್ಕೆ ಒಂದು ಏಜ್, ಒಂದು ಸಂಬಂಧ, ಒಂದು ಸಾಮಾಜಿಕ ಬದ್ಧತೆ, ದೈಹಿಕ ಬದ್ಧತೆ, ಕೌಟುಂಬಿಕ ಬದ್ಧತೆ ಮತ್ತು ತನ್ನ ಜವಾಬ್ದಾರಿಯನ್ನ ಅರ್ತು ಅದನ್ನ ನೀವು ನಡೆಸ್ಕೊಂಡ್ರೆ ಜೀವನ ಬಹಳ ಸುಖಕರವಾಗಿರುತ್ತಲ್ವಾ? ಬನ್ನಿ, ಸೆಕ್ಸ್ ಅನ್ನೋದು 1 ಸೆಕೆಂಡಿನ ಕೆಲಸ 100 ವರ್ಷದ ಜೀವನವನ್ನ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಹಾಳು ಮಾಡುತ್ತೆ. ಆದ್ರೆ ಹೇಗೆ ನಡೆಸ್ಕೋಬೇಕು, ಹೇಗೆ ಗುರುತಿಸ್ಬೇಕು, ಯಾವ ಕ್ಷಣದಲ್ಲಿ, ಅದಕ್ಕೆ ಹೇಳ್ತಾರೆ ಬುದ್ಧಿವಂತ ಯೋಚಿಸಿ ಕೆಲಸ ಮಾಡ್ತಾನಂತೆ, ದಡ್ಡ ಕೆಲಸ ಮಾಡಿ ಯೋಚನೆ ಮಾಡ್ತಾರಂತೆ. ಹದಿಹರೆಯದ ಯುವ ಮನಸ್ಸುಗಳು ಯೋಚನೆ ಮಾಡಿ ಪ್ರಜ್ಞಾವಂತರಾಗಿ ನಿಮ್ಮ ಜೀವನ ಹಸನಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬರ್ತೀವಿ. ನಮಸ್ಕಾರ. ಈಗ ನನ್ನ ಪ್ರಶ್ನೆ, ಹುಂಜ ಮೊದಲ ಅಥವಾ ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ? ಆತ್ಮೀಯರೇ, ನಿಮ್ಮ ಸುತ್ತಮುತ್ತ
ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.